ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಮಾಸ್ಕ್ ಮ್ಯಾನ್ ಅಂದರಾಗ್ತಿದ್ದಂತೆ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ ಅಂತ ಧರ್ಮಾಧಿಕಾರಿ ಹೇಳಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಸಿಕ್ಕಿದ್ರೂ ತಪ್ಪದ ಸಂಕಷ್ಟ. ಅತ್ತ ಸುಜಾತಾ ಮತ್ತು ಸಮೀರ್ಗೂ ಕಂಟಕ ಎದುರಾಗಿದೆ. ಇದೆಲ್ಲವನ್ನ ನೋಡೋಣ ಬುರುಡೆ ಗ್ಯಾಂಗ್ ನ್ಯೂಸ್ ಟಾಪ್ನಲ್ಲಿ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಸಿಕ್ಕಿ ರಿಲೀಸ್ ಆಗಿದ್ದಾರೆ. ಹಿರಿಯಡ್ಕ ಸಬ್ ಜೈಲ್ನಿಂದ ಗಿರೀಶ್ ಮಟ್ಟಣ್ಣನವರ್ ಮತ್ತು ಬೆಂಬಲಿಗರ ಜೊತೆ ಮಹೇಶ್ ತಿಮರೋಡಿ ತೆರಳಿದ್ರು. ಈ ವೇಳೆ ಮಾತನಾಡಿದ ಅವರು, ನನ್ನ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ರು. ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ, ಅವ್ರು ಯಾರೋ ಅವ್ರಿಗೆ ಅನ್ಯಾಯ ಆಗಿದೆ ಬಂದಿದ್ದಾರೆ ಅಂದ್ರೆ ನೀವು ಅವ್ರು ಕೊಡ್ತಾರೆ, ನಾವಲ್ಲ. ಅಲ್ಲ, ನೀವು ಅವರನ್ನು ನಂಬಿ ನಾವು ನಂಬಲಿಲ್ಲಪ್ಪ. ನಾವ್ ಯಾಕೆ ನಂಬುದು? ನಾವು ಸೌಜನ್ಯ ಹೋರಾಟ. ಮತ್ತೊಬ್ಬ ದೂರುದಾರ ಟಿ ಜಯಂತ ಮೂಲಕವೇ ಚಿನ್ನಯ್ಯಗೆ ತಿಮರೋಡಿ ಸಂಪರ್ಕ ಬೆಳೆದಿತ್ತಂತೆ. ಇದೇ ವೇಳೆ ಚಿನ್ನಯ್ಯಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಶ್ರಯ ಕೊಟ್ಟಿದ್ರಂತೆ. ಅಷ್ಟೇ ಅಲ್ಲದೆ ತಿಮರೋಡಿ ಮತ್ತು ಮಟ್ಟಣ್ಣನವರಿಂದ ನಾನು 2 ಲಕ್ಷ ರೂಪಾಯಿ ಹಣ ಪಡೆದಿದ್ದೇನೆ ಅಂತ SIT ವಿಚಾರಣೆ ವೇಳೆ ಮಾಸ್ಕ್ಮನ್ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ SIT ತಿಮರೋಡಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ತಿಮರೋಡಿ ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಗಿರೀಶ್ ಮಟ್ಟಣ್ಣನವರಿಗೆ ನಿನ್ನೆ ಬೆಳ್ತಂಗಡಿ ಪೊಲೀಸರು ವಿಚಾರಣೆ ನಡೆಸಿದ್ರು. ಈ ವೇಳೆ ಮಾಸ್ಕ್ಮ್ಯಾನ್ ಬಂಧನದ ಬಗ್ಗೆ ಮಾತನಾಡಿದ ಗಿರೀಶ್, ಅವರಿಗೆ ಮಂಪರು ಪರೀಕ್ಷೆ ಮಾಡಬೇಕು, ಷಡ್ಯಂತ್ರ ಇದ್ರೆ ಹೊರಗಡೆ ತರಬೇಕು ಅಂತ ಹೇಳಿದ್ರು. ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆಯಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪದಲ್ಲಿ ಯೂಟ್ಯೂಬರ್ ಸಮೀರ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಜಿಗಣಿಯ ಬಾಡಿಗೆ ಮನೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ನ ಬಂಡಿಹಟ್ಟಿಯಲ್ಲಿ ಇರುವ ಸಮೀರ್ ಮನೆಗಳಿಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತಿದ್ದ ಸುಜಾತಾ ಭಟ್ ಈಗ ವರಸೆ ಬದಲಿಸಿದ್ದಾರೆ. ಮೊನ್ನೆ ಅನನ್ಯ ನನ್ನ ಮಗಳೇ ಅಲ್ಲ, ನನ್ನ ಕೈಯಿಂದ ಹೀಗೆ ಹೇಳಿಸಿದ್ರು ಅಂತ ಉಲ್ಟಾ ಹೊಡೆದಿದ್ಲು. ನಿನ್ನೆ ವಿಚಾರಣೆಗೆ ಬರೋದಕ್ಕೆ ಸುಜಾತಾ ಭಟ್ಗೆ SIT ನೋಟಿಸ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸುಜಾತಾ ಭಟ್ ಮತ್ತೊಂದು ಡ್ರಾಮಾ ಮಾಡಿದ್ದಾಳೆ. ಅನಾರೋಗ್ಯದಿಂದಾಗಿ ವಿಚಾರಣೆಗೆ ಬರೋದಕ್ಕೆ ಆಗ್ತಾ ಇಲ್ಲ, ಆಗಸ್ಟ್ 29ರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ SITಗೆ ಪತ್ರ ಬರೆದಿದ್ದಾಳೆ. ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ಮ್ಯಾನ್ ಬಂಧನದ ಬೆನ್ನಲ್ಲೇ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳದ ಕಚೇರಿಯಲ್ಲಿ ಮಾತನಾಡಿರುವ ವೀರೇಂದ್ರ ಹೆಗಡೆ, ಒಂದೊಂದೇ ಸತ್ಯ ಹೊರಬರ್ತಾ ಇದೆ, ಇದರ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ, ಎಲ್ಲ ಆರೋಪಗಳಿಂದ ತೊಳೆದಂತಾಗಿದೆ ಅಂತ ಹೇಳಿದ್ದಾರೆ. ಆರೋಪಿ ಚೆನ್ನಯ್ಯ ಬಂಧನ ಆಗ್ತಾ ಇದ್ದಂತೆ ಇತ್ತ ಧರ್ಮಸ್ಥಳದ ಅಧಿಕೃತ ಫೇಸ್ಬುಕ್ನಲ್ಲಿ ಶಿವತಾಂಡವದ ಫೋಟೋ ಹಾಕಲಾಗಿದೆ. ದೇಗುಲದ ಹಿಂದೆ ಶಿವತಾಂಡವದ ಫೋಟೋ ಹಾಕಿ ನಮೋ ಮಂಜುನಾಥ ಅಂತ ಭಕ್ತರಿಗೆ ಸಂದೇಶ ರವಾನಿಸಲಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದ ವಿಕೃತಿಗಳು ಯಾರು? ಷಡ್ಯಂತ್ರ ರೂಪಿಸಿದವರ ಮುಖವಾಡ ಬಯಲಾಗಬೇಕು ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಈ ಪ್ರಕರಣ ಷಡ್ಯಂತ್ರ ಅಂತ ಸೀಮಿತಗೊಳಿಸಬಾರದು, ಇದು ಭಾವನೆ ಪರಂಪರೆ ಮೇಲೆ ನಡೆದ ಪಿತೂರಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಮಾಸ್ಕ್ಮ್ಯಾನ್ ಚಿನ್ನಯ್ಯ ಬಂಧನದ ಬಗ್ಗೆ ಪ್ರತಿಕ್ರಿಯಿಸಿರುವ DCM DK ಶಿವಕುಮಾರ್, ನನಗೆ ಮೊದಲಿನಿಂದಲೂ ನಂಬಿಕೆ ಇತ್ತು, ನಾನು ಪ್ರಸ್ತಾವನೆ ಮಾಡಿದ ಮೇಲೆ ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ. ಬಿಜೆಪಿಯವರು ಆರಂಭದಲ್ಲಿ ಏನು ಮಾತನಾಡಲಿಲ್ಲ ಎಂದ DKಶಿ, ಬಿಜೆಪಿ ಧರ್ಮ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಬಿಜೆಪಿಯವರು ಏನು ಮಾತಾಡಿರಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರ ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH